ನೋಡ್ತಾ ಇದ್ರ ನ್ಯಾಷನಲ್ ಟಿವಿ. ನಾನು ಅಶ್ವಿನಿ ಭಟ್. ಮೊನ್ನೆಯಷ್ಟೇ ಕೊಡಗಿನ ಕುವರಿ ರಶ್ಮಿಕಾ ಮಂದಣ್ಣ ಹಸಿಮಣೆ ಏರಿ ಪಡ್ಡೆ ಹುಡುಗರಿಗೆ ನಿರಾಸೆ ಮೂಡಿಸಿದ್ರು. ಸದ್ಯ ಫ್ಯಾಷನ್ ಲೋಕದ ಸುಂದರಿ ಕಂಗನಾ ರಾಣಾವತ್ ಕೂಡ ಈಗ ಸದ್ದಿಲ್ಲದೆ ಎಂಗೇಜ್ಮೆಂಟ್ ಮಾಡ್ಕೊಂಡ್ರ ಅಂತ ಫ್ಯಾನ್ಸ್ ಬೊಬ್ಬೆ ಹೊಡಿತಾ ಇದ್ದಾರೆ. ಹೇಳಿ ಕೇಳಿ ಇದು ಬಣ್ಣದ ಲೋಕ. ಇಲ್ಲಿ ದಿನಕ್ಕೊಂದು ಸುದ್ದಿಗಳು ಹರಿದಾಡ್ತವೆ. ಹೀಗೆ ಹರಿದಾಡುವ ಸುದ್ದಿಗಳಲ್ಲಿ ಕೆಲವು ಸತ್ಯ ಆಗಿದ್ರೆ ಇನ್ನು ಕೆಲವು ಮಿಥ್ಯ ಆಗಿರ್ತವೆ. ಆದ್ರೂ ಈ ಅಂತೆ ಕಂತೆಯ ಸಂತೆಯಲ್ಲಿ ಊಹಾಪೋಹ ಸುದ್ದಿಗಳಿಗೆ ಬರ ಇಲ್ಲ ಬಿಡಿ. ಹೀಗಾಗಿ ಇವರ ಪರ್ಸನಲ್ ಲೈಫ್ ಬಗ್ಗೆ ಕೆಲವರು ಕಣ್ಣಿಟ್ಟಿರ್ತಾರೆ ಮತ್ತು ಇವರ ಸೋಷಿಯಲ್ ಮೀಡಿಯಾ ಮೇಲೆ ಒಂದು ವರ್ಗ ನಿಗಾ ವಹಿಸಿರುತ್ತೆ. ಇದಕ್ಕೆ ಇನ್ನೊಂದು ಉದಾಹರಣೆಯೇ ಸದ್ಯ ಕಾಡ್ಗಿಚ್ಚಿನಂತೆ ಹಬ್ಬುತ್ತಿರುವ ಮತ್ತು ಚರ್ಚೆಗೀಡಾಗುತ್ತಿರುವ ಕಂಗನಾ ರಾಣಾವತ್ ಅವರ ನಿಶ್ಚಿತಾರ್ಥದ ಸುದ್ದಿ. ಹೌದು, ಅಸಲಿಗೆ ಕಂಗನಾ ರಾಣಾವತ್ ಇತ್ತೀಚೆಗೆ ನ್ಯೂಸ್ 18 ರೈಸಿಂಗ್ ಭಾರತ್ ಸಮಿಟ್ 2026 ನಲ್ಲಿ ಭಾಗವಹಿಸಿದ್ರು. ಕೆಂಪು ಮತ್ತು ಹಳದಿ ಬಣ್ಣದ ಗುಜರಾತಿ ಪಟೋಲಾ ಸೀರೆಯಲ್ಲಿ ಮಿಂಚಿದ್ರು. ಅವರ ರಾಜಕೀಯ ಜೀವನ ಮತ್ತು ಮುಂಬರುವ ಚಿತ್ರಗಳ ಕುರಿತು ಚರ್ಚೆ ಮಾಡಲಾಯಿತು. ಈ ಸಮಯದಲ್ಲಿ ಹಲವರ ಕಣ್ಣು ಬಿದ್ದಿದ್ದು ಮಾತ್ರ ಅವರ ಎಡಗೈ ಕೈ ಬೆರಳಿನಲ್ಲಿ ಮಿನುಗುತ್ತಿದ್ದ ವಜ್ರದ ಮೇಲೆ. ಕಂಗನಾ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಲು ಎಷ್ಟೇ ಸಾಕಿತ್ತು. ಸದ್ಯ ಕಂಗನಾ ರಾಣಾವತ್ ಸದ್ದಿಲ್ಲದೆ ನಿಶ್ಚಿತಾರ್ಥ ಮಾಡ್ಕೊಂಡಿರಬಹುದಾ ಎನ್ನುವ ಅನುಮಾನ ಹಲವರನ್ನ ಕಾಡ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಚರ್ಚೆ ಕೂಡ ನಡೀತಾ ಇದೆ. ಕೈ ಹಿಡಿಯುವ ಹುಡುಗ ಗುಜರಾತಿಗೆ ಇರಬೇಕು ಎಂದು ಕೆಲವರು ಅನುಮಾನ ಕೂಡ ವ್ಯಕ್ತಪಡಿಸಿದ್ದಾರೆ. ಅದೇನೇ ಇರಲಿ, ಅದು ಯಾರು ಅಂತ ಬಹು ಬೇಗನೆ ಘೋಷಣೆ ಮಾಡಿಬಿಡಿ ಎಂದು ಕಂಗನಾ ಅವರಲ್ಲಿ ಕೇಳ್ಕೊಂಡಿದ್ದಾರೆ. ಮತ್ತೊಬ್ರು ನಿಜಕ್ಕೂ ಕಂಗನಾ ಸದ್ದಿಲ್ಲದೆ ನಿಶ್ಚಿತಾರ್ಥ ಮಾಡ್ಕೊಂಡಿದ್ದಾರಾ ಹೇಗೆ ಎಂಬ ಪ್ರಶ್ನೆಯನ್ನ ಕೇಳಿದ್ದಾರೆ. ಅಂದಹಾಗೆ ಈ ಹಿಂದೆ ಮಾಜಿ ವಿಶ್ವ ಸುಂದರಿ ಮತ್ತು ಬಾಲಿವುಡ್ ನಟಿ ಸುಷ್ಮಿತಾ ಸೇನ್ ಬೆರಳಲ್ಲಿಯೂ ಕೂಡ ಇದೇ ರೀತಿಯ ವಜ್ರದ ಹೊಳಪು ಕಂಡು ಬಂದಿತ್ತು. ಮಲ್ಲಿಕಾ ಶರಾವತ್ ಅವರ ಬೆರಳಿನಲ್ಲಿಯೂ ಇದ್ದ ವಜ್ರದ ಉಂಗುರ ಹಲವರ ಕಣ್ಣು ಕುಕ್ಕಿತ್ತು. ಆಗ ಇಬ್ಬರು ಸ್ಪಷ್ಟನೆಯನ್ನ ನೀಡಿದ್ರು. ವಜ್ರದ ಉಂಗುರವನ್ನ ನಾವು ಖರೀದಿ ಮಾಡಬಹುದು, ಆ ಶಕ್ತಿ ನಮ್ಗೆ ಇದೆ ಎಂದು ಹೇಳಿದ್ರು. ವಜ್ರದ ಉಂಗುರ ಧರಿಸಿದ ಮಾತ್ರಕ್ಕೆ ನಿಶ್ಚಿತಾರ್ಥವಾಗಿದೆ ಎಂದು ಅರ್ಥ ಅಲ್ಲ. ಸುಷ್ಮಿತಾ ಸೇನ್ ಮತ್ತು ಮಲ್ಲಿಕಾ ಶರಾವತ್ ಅವರಂತೆಯೇ ಬಾಲಿವುಡ್ ನ ಕ್ವೀನ್ ಕಂಗನಾ ವಜ್ರದ ಉಂಗುರ ಖರೀದಿಸಿದ್ದಾರಾ ಅಥವಾ ಸದ್ದಿಲ್ಲದೆ ನಿಶ್ಚಿತಾರ್ಥ ಮಾಡ್ಕೊಂಡಿದ್ದಾರಾ ಗೊತ್ತಿಲ್ಲ. ಆದ್ರೆ ಈ ಕುರಿತು ಚರ್ಚೆ ಅಂತೂ ಸದ್ಯ ಜೋರಾಗಿ ನಡೀತಾ ಇದೆ. ಸತ್ಯಾಂಶವೇನು ಎಂಬುದನ್ನ ಕಂಗನಾ ಅವರೇ ಹೇಳ್ತಾರಾ ಎನ್ನುವುದನ್ನ ಕಾದ್ ನೋಡ್ಬೇಕಾಗಿದೆ. ವಜ್ರದ ಉಂಗುರದ ಕತೆ ಕೇಳಲು ಕಂಗನಾ ಅವರ ಅಭಿಮಾನಿ ಬಳಗ ಕೂಡ ಕಾತುರವಾಗಿ ಕಾಯ್ತಾ ಇದೆ.